ಅಂದ್ರೆ ಅಡ್ಗೆ ಮಾಡೋವಾಗ ಬಡ್ಸೋವಾಗ ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಅದು ಬೇರೆ ಮಕ್ಕಳಿಗೆ ಬಡ್ಸೋವಾಗ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಏನ್ ಶ್ಯಾಮ ಇದು? ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗೆ? ಶ್ಯಾಮ ಅಷ್ಟು ಕೇರ್ಲೆಸ್ ಆಗಿ ಯಾಕಿರ್ತಾಳೆ ಐಶ್ವರ್ಯ? ಬೈ ಮಿಸ್ಟೇಕ್ ಹೀಗಾಗಿರ್ಬೋದು. ಆ ಮಿಸ್ಟೇಕ್ ಇಂದ ಏನಾದ್ರೂ ಆಗ್ಬಾರ್ದಾಗಿದ್ರೆ ಕಷ್ಟ ಆಗ್ತಿತ್ತಲ್ವಾ ಮಾವ? ಮಗು ಜಿರ್ಲೆನ ನೋಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಏನಾಗ್ತಿತ್ತು ಹೇಳಿ? ಅವನ್ ಸ್ಟಮಕ್ ಎಷ್ಟು ಅಪ್ಸೆಟ್ ಆಗಿತ್ತು ಗೊತ್ತಾ? ವಾಂತಿನೋ ಇನ್ನೇನೋ ಆಗಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ತಾನೆ. ಅದಕ್ಕೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಅಂತಿದ್ದೆ ಅಷ್ಟೇ. ಸ್ವಲ್ಪ ಅಲ್ಲ, ತುಂಬಾ ತುಂಬಾ ಹುಷಾರಾಗಿರ್ಬೇಕು ಮಕ್ಕಳ ವಿಷಯದಲ್ಲಿ. ನಿಜ ಅತ್ತೆ, ನೀವ್ ಹೇಳಿದ್ದು 100% ಕರೆಕ್ಟ್. ಮಕ್ಕಳ ವಿಷಯದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ಗಂಡನ್ ಆಯುಸ್ಸನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಎಷ್ಟು ಶ್ರದ್ಧೆಯಿಂದ ಹುಷಾರಾಗಿ ಪೂಜೆ ಮಾಡಿದ್ಲೋ, ಮಕ್ಕಳ ಹಸುವನ್ನ ತೀರ್ಸಕ್ಕೆ ಮಾಡೋ ಅಡ್ಗೆ ಕೂಡ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಜಾಗ್ರತೆಯಿಂದ ಮಾಡ್ಬೇಕು. ಕರೆಕ್ಟಾಗಿ ಹೇಳ್ದೆ ಐಶ್ವರ್ಯ. ಶ್ಯಾಮ, ಇನ್ಯಾವತ್ತು ಅಡ್ಗೆ ವಿಷಯದಲ್ಲಿ ಈ ರೀತಿ ನಡ್ಕೋಬೇಡ. ಸರಿ ಅತ್ತೆ. ಮುಂದೆ ನಿನಗ್ ಹುಟ್ಟೋ ಮಕ್ಕಳ ಬಗ್ಗೆ ಎಷ್ಟು ಹುಷಾರಾಗಿರ್ತೀಯೋ, ಬೇರೆಯವ್ರ ಮಕ್ಕಳ ವಿಷಯದಲ್ಲೂ ಅಷ್ಟೇ ಹುಷಾರಾಗಿರ್ಬೇಕು. ನೆನ್ಪಿಟ್ಕೋ. ಯಾಕಂತ ಗೊತ್ತಾಗ್ತಿಲ್ಲ. ನಿನ್ಗೆ ಮೊದ್ಲಿಂದ ಶ್ಯಾಮ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಐಶ್ವರ್ಯ. ಯಾವಾಗ್ಲೂ ಶ್ಯಾಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ. ನೀನು ನಿನ್ನ ಯೋಚನೆ ಜೊತೆ ನನ್ನ ಯೋಚನೆ ಕೂಡ ಬದಲಾಯಿಸೋಕ್ ನೋಡ್ತಾ ಇದೀಯ. ಈ ರೀತಿ ಕೆಲಸ ಎಲ್ಲ ಬಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಟ್ಟು ಶ್ಯಾಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ ಶುರು ಮಾಡು. ಹಾಗಾದ್ರೆ ನೀನು ಹ್ಯಾಪಿಯಾಗಿರ್ತೀಯ, ನಮ್ಮನ್ನು ಹ್ಯಾಪಿಯಾಗಿಡಬಹುದು. ಶ್ಯಾಮ, ಎಷ್ಟೊತ್ತಾಯ್ತು ನೀನ್ ಬಂದು? ಛೇ, ಈಗ ಶ್ಯಾಮನ MD ಮಾಡಿದ್ದಾರೆ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅವಳನ್ನ ಆಕಾಶಕ್ಕೆ ಏರಿಸ್ತಾರೆ. ಆಗ ಅವಳನ್ನ ಬೀಳ್ಸೋದು ತುಂಬಾ ಕಷ್ಟ ಆಗುತ್ತೆ. ಈಗ್ಲೇ ಏನಾದ್ರೂ ಮಾಡಿ ಶ್ಯಾಮನ ಕೆಳಗಿಳಿಸ್ಬೇಕು. ಅದಕ್ಕೆ ಗೌರಮ್ಮನ್ ಹೆಲ್ಪ್ ಕೂಡ ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ. ಒಂದ್ಸಲ ಕಾಲ್ ಮಾಡಿ ನೋಡ್ತೀನಿ. ರೂಪಾರಾಣಿಗೆ ಮದ್ವೆ ಆಗೋವರೆಗೂ ಶ್ಯಾಮನ ಹಾಡೋಕ್ ಒಪ್ಸೋಣ ಅಂತ ಅನ್ಕೊಂಡ್ರೆ ಅವಳು ಒಪ್ಕೋತಾನೆ ಇಲ್ಲ. ಏನ್ ಮಾಡ್ಲಿ ಈಗ ನಾನು? ಮದ್ವೆ ಆಗೋವರೆಗೂ ಹೇಗ್ ಮ್ಯಾನೇಜ್ ಮಾಡ್ಲಿ? ಇದೇನು ಐಶ್ವರ್ಯ ಫೋನ್ ಮಾಡ್ತಾ ಇದ್ದಾಳೆ? ರೂಪಾ ರೂಪಾ ರೂಪಾ! ಏನ್ ಮಮ್ಮಿ? ಐಶ್ವರ್ಯ ಫೋನ್ ಮಾಡ್ತಾ ಇದ್ದಾಳೆ. ಇಷ್ಟು ನಡೆದ ಮೇಲೂ ಕೂಡ ಅವಳು ಫೋನ್ ಮಾಡಿದ್ದಾಳೆ ಅಂದ್ರೆ ಏನರ್ಥ? ಖಂಡಿತ ಅವಳಿಗೆ ನಮ್ಮ ಹತ್ರ ಏನೋ ಕೆಲ್ಸ ಇರುತ್ತೆ ಅನ್ಸುತ್ತೆ. ಮಾತಾಡು. ಸರಿ. ಹಲೋ ಹಲೋ ಗೌರಮ್ಮ, ಚೆನ್ನಾಗಿದ್ದೀರಾ? ನಿಮ್ ದಯೆಯಿಂದ ಚೆನ್ನಾಗೇ ಇದೀನಿ ಬಿಡಮ್ಮ. ಶ್ಯಾಮ ನಿನ್ಗಿಂತ ನನ್ಗಿಂತನೂ ತುಂಬಾನೇ ಚೆನ್ನಾಗಿದ್ದಾಳೆ.
ಹೊಸ್ದಾಗಿರೋ ಕಂಪನಿಗೆ ಅವಳನ್ನ MD ಯನ್ನಾಗಿ ಮಾಡ್ತಾ ಇದ್ದಾರೆ ನನ್ ಮಾವ. ಈಗಂತೂ ಆ ಶ್ಯಾಮಗೆ ಕೊಬ್ಬು ನೆತ್ತಿಗೇರಿದೆ. ನೆತ್ತಿಗೇರಿರೋ ಆ ಕೊಬ್ಬನ್ನ ಇಳಿಸ್ಬೇಕು ಅಂದ್ರೆ ನನಗೆ ನಿನ್ ಹೆಲ್ಪ್ ಬೇಕು. ಹ, ಅದರಿಂದ ನನಗೇನ್ ಲಾಭ? ಇದೆ, ಖಂಡಿತ ನಿಮ್ಗೆ ಲಾಭ ಇದೆ. ಈ ಸಲ ಶ್ಯಾಮ ಕೊಡೋ ಹೊಡೆತಕ್ಕೆ ಅವಳು ಬಂದು ಬೀದಿಗೆ ಬೀಳ್ತಾಳೆ. ದಾರಿ ಇಲ್ದೆ ನಿಮ್ ಕಾಲ್ ಬುಡಕ್ ಬರ್ತಾಳೆ. ನಿಮ್ ರೂಪರಾಣಿ ಪರವಾಗಿ ಹಾಡು ಹಾಡ್ತಾಳೆ. ನಿಜವಾಗ್ಲೂ ಹಾಗೆಲ್ಲ ನಡೆಯುತ್ತೆ ಅಂತ್ಯಾ? ಖಂಡಿತ ಆಗುತ್ತೆ. ನಾವೊಂದ್ಸಲ ಸಿಕ್ಕಿ ಮಾತಾಡ್ಬೇಕು. ಓಕೆ, ಯಾವಾಗ ಸಿಗೋಣ? ಆದಷ್ಟು ಬೇಗ ಸಿಗೋಣ. ಇಡ್ತೀನಿ. ಒಳ್ಳೇದು. ನಿನ್ಮೇಲೆ ಎಷ್ಟೋ ನಂಬಿಕೆಯಿಂದ ಮಮ್ಮಿ ಡ್ಯಾಡಿ ಆ ಮಸಾಲಾ ಕಂಪ್ನಿ ಜವಾಬ್ದಾರಿನ ನಿನಗೆ ವಹಿಸಿದ್ದಾರೆ. ಆ ನಂಬಿಕೆನ ನೀನು ಉಳಿಸ್ಕೋಬೇಕು. ಮಾರ್ಕೆಟಲ್ಲಿ A1 ಮಸಾಲಾ ಕಂಪ್ನಿಗೆ ಎಷ್ಟು ಹೆಸರಿದೆಯೋ ವಸಂತ ಮಸಾಲಾ ಕಂಪ್ನಿಗೂ ಕೂಡ ನೀನು ಅಷ್ಟೇ ಹೆಸರು ತಗೊಂಬರ್ಬೇಕು. ಹಾಗೆ ಮಾಡ್ತೀನ್ರಿ. ಅತ್ತೆ ಆಗ್ಲಿ ಮಾವ ಆಗ್ಲಿ ನನ್ ಮೇಲಿಟ್ಟಿರೋ ಜವಾಬ್ದಾರಿಗೆ ನಂಬಿಕೆ 100% ಪಾಲು ನಾನು ಅದನ್ನ ನೆರವೇರಿಸ್ತೀನಿ. ನನ್ನ ಅತ್ತೆ ಹೆಸರಲ್ಲಿರೋ ಈ ಕಂಪನಿಗೆ ಅಪ್ಪಿ ತಪ್ಪಿ ಕೂಡ ಬ್ಯಾಡ್ ನೇಮ್ ಬರೋದಿಲ್ಲ. ಆ ಕಂಪನಿಗೆ ಏನಾದ್ರೂ ಬ್ಯಾಡ್ ನೇಮ್ ಬಂದ್ರೆ ಅತ್ತೆಗೂ ಕೂಡ ಬ್ಯಾಡ್ ನೇಮ್ ತಂದ್ ಹಾಗೆ ಆಗತ್ತೆ. ಅತ್ತೆ ಹೆಸರಲ್ಲಿರೋ ಈ ಕಂಪನಿಗೆ ಒಳ್ಳೆ ಹೆಸರು ತರೆಯಕ್ಕೆ ಪ್ರಯತ್ನಿಸ್ತೀನಿ ಹೊರತು ನನ್ ಪ್ರಾಣ ಹೋದ್ರೂ ಸರಿ, ಕೆಟ್ಟ ಹೆಸರು ಮಾತ್ರ ಬರಕ್ ಬಿಡಲ್ಲ. ಗುಡ್, ವೆರಿ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೀ. ಅಮ್ಮ ವೈದೇಹಿ, ನೋವಾಗ್ತಿದ್ಯಾ ಅಕ್ಕ? ಹೌದು. ಸಾರಿ ಮಮ್ಮಿ. ಏನೋ ಸಾರಿ? ನೀನ್ ಓಡ್ದೇ ಇದ್ದಿದ್ರೆ ಅಮ್ಮ ಹೀಗ್ ಬೀಳ್ತಾ ಇದ್ರಾ? ಅಕ್ಕ ಅಕ್ಕ. ತುಂಬಾ ನೋವಾಗ್ತಿದೆ ಶ್ಯಾಮ, ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಇರಿ, ಡಾಕ್ಟ್ರಿಗೆ ಫೋನ್ ಮಾಡ್ತೇನೆ. ಬೇಕಾಗಿಲ್ಲ ಅತ್ತೆ, ಡಾಕ್ಟ್ರಿಗೇನ್ ಫೋನ್ ಮಾಡಬೇಡಿ. ಕಾಲ್ ಸ್ವಲ್ಪ ಉಳ್ಕಿದೆ ಅಷ್ಟೇ, ನಾನ್ ಸರಿ ಮಾಡ್ತೀನಿ. ಒಂದ್ ನಿಮಿಷ ಅಕ್ಕ. ಅಮ್ಮ, ಅಮ್ಮ, ಶ್ಯಾಮ ಮೆಲ್ಗೆ, ಶ್ಯಾಮ ಮೆಲ್ಗೆ. ಆಗೋಯ್ತಲ್ಲ ಅಕ್ಕ, ಸ್ವಲ್ಪ ತಡ್ಕೊಳ್ಳಿ ಅಕ್ಕ, ಕಡಿಮೆ ಆಗತ್ತೆ. ಈಗ ಹೇಗಿದೆ ಅಕ್ಕ ನೋವು? ಪರವಾಗಿಲ್ಲ ಶ್ಯಾಮ, ಸ್ವಲ್ಪ ಕಡಿಮೆ ಆಯ್ತು. ಥ್ಯಾಂಕ್ ಯು ಶ್ಯಾಮ. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕಕ್ಕ? ಇವಳು ಕಾಲನ್ನೆಲ್ಲ ಯಾಕೆ ಮುಟ್ಟೋದು ಅಂತ ಯೋಚನೆ ಮಾಡಿದೆ. ಸ್ವಂತ ತಂಗಿ ಅನ್ನೋ ಹಾಗೆ ಯೋಚನೆ ಮಾಡಿ ನನ್ನ ಕಾಲ್ಗೆ ಮಸಾಜ್ ಮಾಡಿದೆ. ಸ್ವಂತ ತಂಗಿ ಹಾಗಲ್ಲ ಅಕ್ಕ, ನಾನಿನ್ ಸ್ವಂತ ತಂಗಿನೇ ಅಂದ್ಕೊಳ್ಳಿ. ಹೌದು, ನಿಜವಾಗ್ಲೂ ನೀನು ನನಗೆ ಸ್ವಂತ ತಂಗಿನೇ. ಹುಷಾರಾಗಿದ್ದೇಳಕ್ಕ, ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು. ಅಮ್ಮ, ಇದ್ದೇಳಮ್ಮ, ಮೆಲ್ಲಿಗೆ ಹುಷಾರು. ಹುಷಾರು.
ಇವಳನ್ನ ಕಂಪ್ನಿಗೆ MD ಮಾಡಿದ್ರು ಕೂಡ ನಾನು MD ಅಂತ ಪೋಸ್ ಕೊಡದೆ ಈ ಮನೆ ಸೊಸೆಯಾಗಿ ನಡ್ಕೋತಿದ್ದಾಳೆ ಶ್ಯಾಮ. ಏನ್ ಮಾವನವ್ರೆ, ಅಖಿಲ್ ಅವ್ರ ಶುಭ ಕಾರ್ಯಕ್ಕೆ ಈಗ್ಲೂ ಮುಹೂರ್ತ ಇಲ್ವಾ ಹೇಗೆ? ಇದೇ ಅಳಿ ಅಂದ್ರೆ ಒಳ್ಳೆ ಮುಹೂರ್ತ ತುಂಬಾ ಇದೆ. ಸಾಮಾನ್ಯವಾಗಿ ಶೋಭನ ಮುಹೂರ್ತನ ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ, ದಶಮಿ, ತ್ರಯೋದಶಿ ತಿಥಿನಲ್ಲಿ ಇಡ್ತಾರೆ. ಸೋಮ, ಬುಧ, ಗುರು, ಶುಕ್ರವಾರದ ದಿನ ಕೂಡ ಇಡ್ತಾರೆ. ಅವೆರಡರ ಜೊತೆಗೆ ನಕ್ಷತ್ರ ಬಲ ಕೂಡ ಇದೆಯಾ ಅಂತ ನೋಡ್ತಾರೆ. ಅದು ಕೂಡ ತುಂಬಾ ಒಳ್ಳೆಯದು. ಆ ದಿನ ರೋಹಿಣಿ, ಮೃಗಶಿರ, ಪುನರ್ವಸು, ಪುಷ್ಯ ಈ ರೀತಿ ನಕ್ಷತ್ರಗಳು ಇದ್ರೆ ಶತಸಂತಾನ ಆಗಿ ಆ ಜೋಡಿಗಳು ಸಾಕಷ್ಟು ಕಾಲ ಅನ್ಯೋನ್ಯವಾಗಿ ಇರ್ತಾರೆ. ಹಾಗಾದ್ರೆ ಆ ರೀತಿ ಮುಹೂರ್ತನೇ ನೋಡಿಯಪ್ಪ. ನೋಡಿದನಮ್ಮ, ಅಂಥ ಒಳ್ಳೆ ಮುಹೂರ್ತನೇ ಸಿಕ್ಕಿದೆಯಮ್ಮ. ಗುರುವಾರ, ಸಪ್ತಮಿ, ರೋಹಿಣಿ ನಕ್ಷತ್ರ ಸೇರಿರೋ ದಿವ್ಯವಾದ ಮುಹೂರ್ತ ಇದೆ. ಹಾಗಾದ್ರೆ ಅದೇ ಇಟ್ಬಿಡಿ ಮಾವನವ್ರೆ. ಆದರೆ ಆ ಮುಹೂರ್ತ ಇವತ್ತೇ. ಇವತ್ತೇನಾ? ಹೌದು ಅಳಿ ಅಂದ್ರೆ ಇವತ್ತು ರಾತ್ರಿಗೆ ಆ ಮುಹೂರ್ತ. ಇವತ್ತು ಈವ್ನಿಂಗ್ ಫ್ಲೈಟ್ಗೆ ನೀವು ಬಿಸ್ನೆಸ್ ಕೆಲಸದ ಮೇಲೆ ಏನೋ ಹೊರಗಡೆ ಹೋಗ್ಬೇಕು ಅಂತಂದ್ರಲ್ಲ? ಹೌದು ಮಾವನವ್ರೆ, ಕಂಪಲ್ಸರಿಯಾಗಿ ಹೋಗ್ಬೇಕು. ನಾನ್ ಬರೋದಕ್ಕೆ ಇನ್ನೂ 2-3 ದಿನ ಆಗುತ್ತೆ. ಅದೇ ಯೋಚಿಸ್ತಾ ಇದ್ದೆ ಅಳಿ ಅಂದ್ರೆ. 2-3 ದಿನ ಆದ್ಮೇಲೆ ನೋಡೋಣ ಅಂತಂದ್ರೆ ತಿಥಿ, ವಾರ, ನಕ್ಷತ್ರ ಎಲ್ಲ ಕೂಡ್ ಬರುವಂತ ಒಳ್ಳೆ ಮುಹೂರ್ತ ಎಲ್ಲೂ ಕಂಡು ಬರ್ತಾ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ರಿ, ನಿಮ್ ಪ್ರಯಾಣನ ಪೋಸ್ಟ್ಪೋನ್ ಮಾಡ್ಕೋಬಹುದಾ? ಆಗೋದಿಲ್ಲ ವಸಂತ, ನನಗೋಸ್ಕರ ಆ ಮೀಟಿಂಗ್ ನ ಪೋಸ್ಟ್ಪೋನ್ ಮಾಡಕ್ ಆಗಲ್ಲ. ನಾನು ಕಂಪಲ್ಸರಿಯಾಗಿ ಅಟೆಂಡ್ ಆಗ್ಲೇಬೇಕು. ಮಾವನವ್ರೆ, ಅವ್ರ ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ಅವ್ರ ಶುಭ ಕಾರ್ಯಕ್ಕೆ ಒಳ್ಳೆ ಮುಹೂರ್ತಾನೇ ಸೆಟ್ ಆಗಿಲ್ಲ. ಇಷ್ಟು ದಿನ ಇಲ್ದೆ ಇವತ್ತು ಒಳ್ಳೆ ಮುಹೂರ್ತ ಅಂತ ಹೇಳ್ತಾ ಇದ್ದೀರಾ. ನನ್ನ ಪ್ರಯಾಣಕ್ಕಾಗಿ ಅದನ್ನ ಕೈ ಬಿಡೋದು ನನ್ಗಿಷ್ಟ ಇಲ್ಲ. ಇದು ನನ್ ಪ್ಲಾನ್. ಹೇಗಿದೆ? ಪ್ಲಾನ್ ಚೆನ್ನಾಗೇ ಇದೆ, ಆದ್ರೆ ಸ್ವಲ್ಪ ಭಯ ಆಗ್ತಿದೆ. ಯಾಕ್ ಭಯ? ಆ ಪ್ಲಾನ್ನ ನಾನು ನೀನು ಮಾಡ್ತಿಲ್ವಲ್ಲ, ಹೊಸ ಪರ್ಸನ್ ಇಂದ ಮಾಡಿಸ್ತೀನಿ. ಹೊಸ ಪರ್ಸನ್ ಇಂದನಾ? ಯಾರ ಹತ್ರ ಮಾಡಿಸ್ತೀಯಾ? ನಿಮ್ ಊರೋರ್ ಯಾರಾದ್ರೂ ಅರೇಂಜ್ ಮಾಡಿದ್ರೆ ಅವರಿಂದ ಈ ಪ್ಲಾನ್ನ ವರ್ಕ್ ಮಾಡಿಸೋದು. ನಮ್ಮೂರವ್ರ? ಅಯ್ಯೋ, ನಮ್ಮೂರವ್ರ ಹತ್ರ ಮಾಡ್ಸೋದು ದೊಡ್ಡ ರಿಸ್ಕೆ. ನಿಜಾನೇ, ತುಂಬಾ ರಿಸ್ಕೆ. ಶ್ಯಾಮಾದು ಕೂಡ ನಮ್ಮೂರೇ ಆಗಿರೋದ್ರಿಂದ ನಾವೇ ಆ ಕೆಲಸ ಮಾಡಿದ್ವಿ ಅಂತ ಆಚೆ ಬರೋ ಚಾನ್ಸ್ ಇದೆ. ಆ ರಿಸ್ಕ್ ತಗೊಳಕ್ಕಾಗಲ್ಲ ಐಶ್ವರ್ಯ, ಸಾಧ್ಯನೇ ಇಲ್ಲ. ಓಕೆ, ಹಾಗಾದ್ರೆ ಆ ರಿಸ್ಕ್ ನಾನೇ ತಗೋತೀನಿ. ಇಲ್ಲೇ ಯಾರನ್ನಾದ್ರೂ ಅರೇಂಜ್ ಮಾಡ್ತೀನಿ. ಶ್ಯಾಮ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ. ಏನಂದ್ರೆ ಎಷ್ಟೊತ್ತಾಯ್ತು ನೀವು ಬಂದು? ವಸಂತ ಮಸಾಲಾ ಪೌಡರ್ ಸ್ಪೆಷಾಲಿಟಿ ಬಗ್ಗೆ ನೀನು ಎಕ್ಸ್ಪ್ಲೇನ್ ಮಾಡ್ತಿದ್ದಾಗಲೇ ಬಂದೆ. ಕಡಿಮೆ ಟೈಮಲ್ಲೇ ವಸಂತ ಮಸಾಲಾ ಕಂಪ್ನಿಗೆ ತುಂಬ ಹೆಸರು ತಂದುಕೊಟ್ಟೆ ಶ್ಯಾಮ.
ಮಮ್ಮಿ ಹೆಸರಲ್ಲಿಟ್ಟಿರೋ ಈ ಕಂಪನಿಗೆ ಯಾವಾಗಲೂ ಹೀಗೆ ಹೆಸರು ತಂದ್ಕೊಡ್ತಾ ಇರಬೇಕು. ಸರಿ ರೀ, ಅದು ನನ್ನ ಕರ್ತವ್ಯ. ಗುಡ್, ವೆರಿ ಗುಡ್. ಮುಗಿತಾ? ಮುಗೀತು, ಹೊರಡೋಣ. 1 ನಿಮಿಷ. ಸರಿ. ಹೋಗಕ್ಕ. ಈಗಲೇ ಇಷ್ಟು ನಾಚಿಕೆ ಯಾಕೆ? ಸ್ವಲ್ಪ ಹೊತ್ತಲ್ಲಿ ನಾಚಿಕೆಯಾಗಿ ನಿಮ್ಮಿಂದ ದೂರ ಹೋಗುತ್ತೆ. ಸರಿ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಬಾ. ಅತ್ತೆ, ನೀವು ಕರ್ಕೊಂಡು ಹೋಗಿ. ಬಾಮ್ಮ. ಏಳು ಏಳು ಏಳು. ಏನಿದು? ಆಚಾರನಾ? ಸಂಪ್ರದಾಯನಾ? ಗೌರವನಾ? ಇಲ್ಲ ಅಭಿಮಾನನಾ? ಹೇಳು, ಏನಿದು? ಪ್ರೀತಿ. ಪ್ರೀತಿ ಕಾಲ್ ಹತ್ರ ಇರಬಾರ್ದು, ಮನ್ಸಲ್ಲಿರ್ಬೇಕು. ಲಕ್ಷ್ಮೀ ದೇವಿ ವಿಷ್ಣುಮೂರ್ತಿ ಪಾದದ ಹತ್ರನೇ ಇರ್ತಾಳಲ್ಲ, ಅದು ಪ್ರೀತಿನೇ ಅಲ್ವಾ? ಹಾಗಾದ್ರೆ ವಿಷ್ಣುಮೂರ್ತಿ ಹಾಲಿನ ಕಡ್ಲಲ್ಲಿ ಮಲ್ಗೋ ಹಾಗೆ ನಾನೀಗ ಹೂವಿನ ಕಡ್ಲಲ್ಲಿ ಮಲ್ಕೋಬೇಕಾ? ನೀನ್ ಹಾಗೆ ನನ್ನ ಕಾಲ್ ಹತ್ರ ಕೂತ್ಕೊಂಡು ಬೆಳಗಾಗೋ ತನಕ ಕಾಲ್ ಒತ್ತುತ್ತಾ ಇರ್ತೀಯಾ? ಒಳ್ಳೆ ಮುಹೂರ್ತ ನೋಡಿ ನಮ್ಮಿಬ್ರನ್ನೂ ಹೀಗೆ ರೆಡಿ ಮಾಡಿ ಇಷ್ಟು ಚೆನ್ನಾಗಿ ರೂಮ್ ಡೆಕೋರೇಟ್ ಮಾಡಿ ನಮ್ಮನ್ನ ರೂಮಿಗೆ ಕಳ್ಸಿರೋದು ಕಾಲ್ ಹಿಡ್ಕೊಳ್ಳೋದಕ್ಕಾ? ಯಾಕೆ? ಯಾಕೆ ಅಂದ್ರೆ ಇದಕ್ಕೆ. ಸರ್ ನಮಸ್ತೆ ಸರ್. ಏನು ಈ ಟೈಮಲ್ಲಿ ಬಂದಿದ್ದೀರಾ? ವಸಂತ ಮಸಾಲಾ ಕಂಪ್ನಿಲಿ ತಯಾರಾಗೋ ಮಸಾಲೆಯಲ್ಲಿ ಬೆರಕೆ ಆಗ್ತಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಆ ಥರ ನಮ್ಮ ಕಂಪ್ನಿಯಲ್ಲಿ ಮಾಡಲ್ಲ ಸರ್. ಆ ಮಾತು ಹೇಳಬೇಕಾದವರು ನೀವು ಅಲ್ಲ ಮಿಸ್ಟರ್. ನೋಡಿ, ಇವರು ಸ್ಪೆಷಲ್ ಆಫೀಸರ್. ಮಸಾಲಾ ಪೌಡರ್ನ ವಾಸನೆ ನೋಡಿ ಅದು ಬೆರಕೆನೋ ಅಲ್ವೋ ಅಂತ ಸ್ಪಾಟಲ್ಲೇ ಹೇಳುವಂತ ಎಕ್ಸ್ಪರ್ಟ್ ಇವರು. ಈ ವಿಷಯನ ಫಸ್ಟ್ ಮೇಡಮ್ ಹತ್ರ ಹೇಳಬೇಕು. ಮಿಸ್ಟರ್. ಸರ್,
ಇಲ್ಲಿ ಚೆಕಿಂಗ್ ಪೂರ್ತಿ ಆಗೋವರೆಗೂ ಯಾರಿಗೂ ಫೋನ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಓಕೆ ಸರ್. ನೋ ಡೌಟ್ ಇನ್ಸ್ಪೆಕ್ಟರ್, ಇದು 100% ಬೆರಕೆ ಮಸಾಲೆನೆ. ಈ ಮಸಾಲೆ ತಿಂದಿದ್ರಿಂದನೇ ಅವರಿಗೆ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋದು. ಹಾಗಿದ್ರೆ ಈ ಕಂಪ್ನಿ ಯಜಮಾನ್ರ ಮೇಲೆ ನಾವು ಆಕ್ಷನ್ ತಗೋಬೋದಲ್ವಾ ಸರ್? 100% ತಗೋಬಹುದು ಸರ್. ಥ್ಯಾಂಕ್ ಯು. ಈ ಫ್ಯಾಕ್ಟ್ರಿನ ಸೀಸ್ ಮಾಡೋದಕ್ಕೆ ಹೇಳಿ. ಓಕೆ ಸರ್. ಹಾಗೆ ನಮ್ಮವ್ರನ್ನ ಇಲ್ಲಿ ಬರೋದಕ್ಕೆ ಹೇಳು. ಸರಿ ಸರ್. ಸರ್, ಆ ಕಂಪನಿಲಿ ನಡೆಯೋ ಒಳ್ಳೇದು ಕೆಟ್ಟದಕ್ಕೆ ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾದವರು ನಿಮ್ಮ ಮಮ್ಮಿನೇ ಆಗಿರೋದ್ರಿಂದ ನಿಮ್ಮ ಮಮ್ಮಿನ ಅರೆಸ್ಟ್ ಮಾಡಲೇಬೇಕು. ಕಾನ್ಸ್ಟೇಬಲ್ಸ್ ಸರ್, ನಿಲ್ಲಿ, ದಯವಿಟ್ಟು ನಿಲ್ಲಿ. ಇನ್ಸ್ಪೆಕ್ಟರ್ ಸರ್, ಕಂಪನಿ ಎಲ್ಲ ನನ್ನ ಅತ್ತೆ ಹೆಸರಲ್ಲೇ ಇರ್ಬೋದು. ಆ ಕಂಪನಿಗೆ ಚೇರ್ಪರ್ಸನ್ ಅವರೇ ಇರ್ಬೋದು. ಆದ್ರೆ ಅಲ್ಲಿ ವ್ಯವಹಾರ ಎಲ್ಲ ನೋಡ್ಕೊಳ್ಳೋದು ನಾನೇ. ಅಲ್ಲಿ ನಡೆದಿರೋ ಮೋಸಕ್ಕೆ ಉತ್ತರ ಕೊಡ್ಬೇಕಾದವಳು ನಾನು. ಬೇಕು ಅಂದ್ರೆ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ಆದ್ರೆ ಹೀಗೆ ದಯವಿಟ್ಟು ನನ್ನ ಅತ್ತೆನ ಮಾತ್ರ ಅರೆಸ್ಟ್ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ. ಹಾಗಾಗೋದಿಲ್ಲ ಮೇಡಮ್. ಅವ್ರ ಬದಲು ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ರೂಲ್ಸ್ ಪ್ರಕಾರ ಅವರನ್ನೇ ಅರೆಸ್ಟ್ ಮಾಡಬೇಕು. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಸರ್. ಆದಷ್ಟು ಬೇಗ ಮಮ್ಮಿಗೆ ಬೇಲ್ ಸಿಗ್ಬೇಕು. ಆದಷ್ಟು ಲೇಟ್ ಆಗಿ ಬೇಲ್ ಸಿಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಇದೆ ಸರ್. ಮಮ್ಮಿ ಅರೆಸ್ಟ್ ಆಗಿರೋ ವಿಷಯ ಡ್ಯಾಡಿಗೆ ತಿಳಿಬಾರ್ದು. ಅಪ್ಪಿ ತಪ್ಪಿ ಕೂಡ ಈ ವಿಷಯ ಡ್ಯಾಡಿ ಹತ್ರ ಮಾತಾಡಬೇಡಿ. ಓಕೆ ಸರ್, ಥ್ಯಾಂಕ್ ಯು. ಏನೋ ಅತ್ತೆ ಜೀವನದಲ್ಲಿ ಈ ರೀತಿ ದಿನಾನೂ ಕೂಡ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಿಜವಾಗ್ಲೂ ಇದಕ್ಕೆಲ್ಲ ಕಾರಣನೇ ಈ ಶ್ಯಾಮ. ಬೆಕ್ಕಿಗೆ ಯಜಮಾನ್ಕಿ ಕೊಟ್ರೆ ಏನೇನೋ ಮಾಡುತ್ತೆ ಅನ್ನೋ ಹಾಗೆ ಶ್ಯಾಮಗೆ ಹಿರಿತನ ಕೊಟ್ಟಿದ್ದಕ್ಕೆ ಅತ್ತೆನ ಅರೆಸ್ಟ್ ಆಗೋ ಹಾಗೆ ಮಾಡಿದ್ಲು. ಅನಾವಶ್ಯಕವಾಗಿ ಮಾವನವರು ಶ್ಯಾಮನ MD ಮಾಡಿದ್ರು. ಹಾಗ್ ಮಾಡ್ದೇನೆ ಇದ್ದಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಅರ್ಥ ಇಲ್ಲದೆ ಮಾತಾಡಬೇಡ.
ಶ್ಯಾಮನ MD ಮಾಡೋದಕ್ಕೂ ಅಮ್ಮ ಅರೆಸ್ಟ್ ಆಗೋದಕ್ಕೂ ಏನ್ ಸಂಬಂಧ ಇದೆ. ಸಂಬಂಧ ಇದೆ. ನಿಜವಾಗ್ಲೂ ನಾನು ಏನೂ ತಪ್ಪು ಮಾಡಿಲ್ಲ. ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಬೆರಕೆ ಮಾಡಲಿಲ್ಲ. ಇನ್ಯಾರು ಮಾಡ್ತಾರೆ ಇದನ್ನ? ಆ ವಿಷಯ ಅವಳಿಗೆ ಗೊತ್ತಿರುತ್ತೆ. ತಿಳ್ಕೋಬೇಕು. ಇವಳು MD ಆದ್ಮೇಲೆ ಫ್ಯಾಕ್ಟ್ರಿಲಿ ಯಾರೇನ್ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು. ಯಾರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ, ಯಾರು ಸರಿಯಾಗಿ ಕೆಲಸ ಮಾಡದೆ ಮೋಸ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕಾಗಿರೋದು MD ಆಗಿರೋ ಶ್ಯಾಮ ಜವಾಬ್ದಾರಿ ಅಲ್ವಾ? ಅವಳ ರೆಸ್ಪಾನ್ಸಿಬಿಲಿಟಿ ವಿಷಯದಲ್ಲಿ ಅವಳು ನಿರ್ಲಕ್ಷ್ಯ ಮಾಡಿದ್ರಿಂದಾನೇ ಯಾರೋ ಹೀಗೆ ಮೋಸ ಮಾಡಿರೋದು. ಇವಳಿಂದ ಅತ್ತೆಯವರು ಅರೆಸ್ಟ್ ಆದ್ರು. ಒಂದ್ ರೀತಿಲಿ ಅತ್ತೆಯವರು ಅರೆಸ್ಟ್ ಆಗಿರೋದಕ್ಕೆ ಕಾರಣ 100% ಈ ಶ್ಯಾಮನೇ. ಇದು ಅತ್ತೆ ಹೆಸರಲ್ಲಿ ಮಾಡಿರೋ ಕಂಪನಿ. ಇದಕ್ಕೆ ಒಳ್ಳೆ ಹೆಸರು ತರಬೇಕು ಅನ್ನೋ ಆಲೋಚನೆ ಶ್ಯಾಮಗೆ ಇದ್ದಿದ್ರೆ ಅವಳು ಇಷ್ಟು ನಿರ್ಲಕ್ಷ್ಯದಿಂದ ಇರ್ತಾನೆ ಇರ್ಲಿಲ್ಲ. ಏನಕ್ಕ ಹೀಗ್ ಮಾತಾಡ್ತಿದ್ದೀರಾ? ನಾನು ನಿರ್ಲಕ್ಷ್ಯ ಮಾಡೋದು ಏನಕ್ಕ? ನಾನು ಯಾವ ವಿಷಯಕ್ಕೂ ಯಾರ ವಿಷಯಕ್ಕೂ ನಿರ್ಲಕ್ಷ್ಯ ಮಾಡಲ್ಲ ಅಂತ ನಿಮಗೆ ಗೊತ್ತಲ್ವಾ ಅಕ್ಕ? ಎಲ್ಲೋ ಏನೋ ತಪ್ಪಾಗಿರ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೋ ಅಕ್ಕ. ನಿನ್ನ MD ಆಗಿ ಮಾಡಿದ್ದೆ ಒಂದ್ ದೊಡ್ಡ ತಪ್ಪು. ಐಶ್ವರ್ಯ, ಏನ್ ಮಾತಾಡ್ತಿದ್ಯಾ ನೀನು? ಮಾತಿಗೆ ಅವಳನ್ನ MD ಮಾಡಿದ ತಪ್ಪು ಅಂತ ಮಾತಾಡ್ತಿದ್ಯಲ್ಲ ನೀನು. ಅವಳನ್ನ MD ಮಾಡಿದ್ದೆ ಅಂದ್ರೆ ಮಾವನ್ ನಿರ್ಧಾರನೇ ತಪ್ಪು ಅಂತಿರೋದ ನೀನು? ಛೆ, ಹಾಗ್ಯಾಕೆ ಹೇಳ್ತೀನಕ್ಕ? ಹೀಗಾಗುತ್ತೆ ಅಂತ ಮಾವಂಗೂ ಗೊತ್ತಿರ್ಲಿಲ್ವಲ್ಲ. ಹೀಗಾಗುತ್ತೆ ಅಂತ ಶ್ಯಾಮ ಮಾತ್ರ ಅನ್ಕೊಂಡಿರ್ತಾಳ? ಶ್ಯಾಮ ಪ್ರತಿ ವಿಷಯದಲ್ಲೂ ಎಷ್ಟು ಹುಷಾರಾಗಿರ್ತಾಳೆ ಅಂತ ನಮಗ್ ಗೊತ್ತಿಲ್ವಾ? ಶ್ಯಾಮ ಅಷ್ಟು ಹುಷಾರಾಗಿದ್ರು ಹೀಗಾಗಿದೆ ಅಂದ್ರೆ ಖಂಡಿತ ಬೇರೆ ಯಾರೋ ಪ್ಲಾನ್ ಮಾಡಿರೋದು. ಈ ಪ್ಲಾನ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅಂತ ಆಮೇಲೆ ನಿಧಾನವಾಗಿ ನೋಡ್ಕೋಬಹುದು. ಮೊದಲು ಮಮ್ಮಿನ ಹೇಗೆ ಹೊರಗೆ ಕರ್ಕೊಂಡ್ಬರೋದು ಅಂತ ಈಗ ಯೋಚನೆ ಮಾಡೋಣ. ಹೇಗಿದೆಯಾ ಶ್ಯಾಮ? ಕೈಗಾಗಿರೋ ಗಾಯದಕ್ಕಿಂತ ಮನ್ಸಿಗಾಗಿರೋ ಗಾಯನೇ ನೋವು ಆಗ್ತಿದೆ ರೀ. ಅತ್ತೆ ಅರೆಸ್ಟ್ ಆಗೋದಿಕ್ಕೆ ನನ್ನ ನಿರ್ಲಕ್ಷ್ಯನೇ ಕಾರಣ ಅನ್ನೋ ಹಾಗೆ ನೀವು ಕೂಡ ಮಾತಾಡಿದ್ದಕ್ಕೆ
ನನ್ ಮನ್ಸಿಗೆ ತಡೆಯೋಕ್ಕಾಗ್ಲಿಲ್ಲ. ವಸಂತ ಮಸಾಲಾ ಕಂಪನಿಯಿಂದ ಅತ್ತೆ ಹೆಸರನ್ನ ಒಳ್ಳೆ ಸ್ಥಾನದಲ್ಲಿ ಇಡಬೇಕು ಅನ್ಕೊಂಡಿದ್ದೆ ಹೊರತು ಇಷ್ಟು ವರ್ಷ ಸಂಪಾದನೆ ಮಾಡಿರೋ ಹೆಸರು ಹೋಗುತ್ತೆ ಅಂತ ನಾನು ಅಂದ್ಕೊಂಡ್ಲಿಲ್ಲ ರೀ, ಅಂದ್ಕೊಂಡ್ಲಿಲ್ಲ. ಅತ್ತೆ ಹೆಸರಲ್ಲಿ ಮಾಡಿರೋ ಕಂಪನಿಗೆ ಅತ್ತೆಗೆ ಕೆಟ್ಟ ಹೆಸರು ತರಲ್ಲ ಅಂತ ಅವತ್ ನಿಮಗ್ ನಾನು ಮಾತು ಕೊಟ್ಟಿದ್ದೆ. ಈಗ್ಲೂ ಆ ಮಾತು ಪರವಾಗೇ ಇದ್ದೀನಿ. ಎಲ್ಲೋ ಏನೋ ತಪ್ಪಾಗಿದ್ದಕ್ಕೆ ಈ ರೀತಿ ಪರಿಸ್ಥಿತಿ ಬಂದಿದೆ. ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅತ್ತೆಗೆ ಹೀಗೆ ಅವಮಾನ ಆಗೋ ಕೆಲ್ಸ ಕನ್ಸಲ್ ಕೂಡ ಮಾಡಲ್ಲ. ನನಗೆ ಗೊತ್ತು ಶ್ಯಾಮ, ನೀನೇನು ಅಂತ ನನಗೆ ಗೊತ್ತು. ಅದೇನಂದ್ರೆ ಮಮ್ಮಿ ಅರೆಸ್ಟ್ ಆಗಿದ್ದಾರೆ ಅನ್ನೋ ನೋವಲ್ಲಿ ನಾನು ಹಾಗೆ ಮಾತಾಡಿ ನಿನಗೆ ನೋವು ಕೊಟ್ಟೆ. ಸಾರಿ ಶ್ಯಾಮ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ, ನೀವು ನನಗ್ ಸಾರಿ ಹೇಳೋದಾರಿ? ನನ್ನ ಅರ್ಥ ಮಾಡ್ಕೊಂಡ್ರಿ, ನನ್ಗಷ್ಟೇ ಸಾಕು. ಶ್ಯಾಮ, ಯಾರೋ ನಿನ್ ಮೇಲೆ ದ್ವೇಷಕ್ಕೆ ಹೀಗೆ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಅದ್ಯಾರು ಅಂತ ಬೇಗ ತಿಳ್ಕೋಬೇಕು. ಫಸ್ಟ್ ಅತ್ತೆನ ಬೇಲ್ ಮೇಲೆ ಹೊರಗಡೆ ಕರ್ಕೊಂಡ್ ಬನ್ನಿ, ಆಮೇಲೆ ಬೇರೆ ವಿಷಯ ನೋಡ್ಕೊಳ್ಳೋಣ. ಸರಿ ಶ್ಯಾಮ.